Hello, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟುಡೇ ಸ್ಪೆಷಲ್ ಏನು ಅಂದರೆ ಆ್ಯಕ್ಚುಲಿ ಎಲ್ರಿಗೂ ವೇಟ್ ಮಾಡಿಸ್ತಾ ಇದ್ದೆ. ಏನಕ್ಕೆ ಶಾಪಿಂಗ್ ಮಾಡಿದ್ವಿ? ಏನಕ್ಕೆ ಅಂತ ಇವಾಗ ನಿಮಗೆ ಗೊತ್ತಾಗುತ್ತೆ ಬನ್ನಿ. ನಾವಿವತ್ತು ಹೋಗ್ತಾ ಇದ್ದೀವಿ ಸೊ ಬೇಬಿ ಮೂನ್‌ಗೆ. ಎಲ್ಲಿಗೆ ಏನು ಅಂದರೆ ವಿಡಿಯೋ ಮುಂದೆ ಕಂಟಿನ್ಯೂ ನೋಡ್ತಾ ಇರಿ. ನಿಮ್ಗೇನೆ ಗೊತ್ತಾಗುತ್ತೆ. ಸೊ ಒಂದು 4, 5, 6 ಡೇಸ್ ಅಲ್ಲ 1 ವೀಕೇ ಅನ್ಕೊಂಬಿಡಿ. 1 ವೀಕ್ ಪ್ಲಾನ್ ಮಾಡ್ಕೊಂಡು ಹೊರಟಿದ್ದೀವಿ ಬ್ಯಾಂಗ್ಳೂರಿಂದ. ಮಾರ್ನಿಂಗು 9:00 ಆಗೋಯ್ತು. ಕಾರೆಲ್ಲ ಕೈ ಕೊಟ್ಬಿಟ್ಟಿತ್ತು. ಸೊ ಅದೆಲ್ಲ ರಿಪೇರಿ ಆಗಿ, ಟೈಮ್ ಆಗಿ, ಇಷ್ಟೊತ್ತಿಗೆ ಬಿಡೋ ಆ ಥರ ಆಯಿತು. ಸೊ 10:30, 11ಗೆ ಹಿಂಗೆ ಬಿಟ್ವಿ ಬ್ಯಾಂಗ್ಳೂರಿಂದ. ಹೈವೇನಲ್ಲಿ ಎಂಜಾಯ್ ಮಾಡ್ಕೊಂಡು, ಹಾಗೆ ಮಾತಾಡ್ಕೊಂಡು ನಮ್ಮ ಟ್ರಿಪ್‌ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಈ ಟೈಮಲ್ಲಿ ಏನಕ್ಕೆ ಹೋಗ್ತಾ ಇದ್ದೀರಾ ಅಂತ ತುಂಬ ಜನನೇ ಕೇಳ್ತಾ ಇದ್ದೀರಾ. ಸೊ ಡಾಕ್ಟರ್‌ನೆಲ್ಲ ಸಜೆಸ್ಟ್ ತೊಗೊಂಬಿಟ್ಟೆ ನಾನು ಹೊರಟಿದ್ದು. ನಾನು, ಅತ್ತೆ ಹಾಗೆ ಪ್ರವಿ ಫ್ರೆಂಡ್ ಒಬ್ರು. ಪ್ರವಿ ಕಾರ್ ಓಡ್ಸಕ್ಕಾಗಲ್ಲ ಅಂತ ಪ್ರವಿ ಫ್ರೆಂಡ್ ಓಡಿಸ್ತಾ ಇದ್ದಾರೆ. ಸೊ ಹೋಗ್ತಾ ಹೋಗ್ತಾ ಜಾಕ್ ಫ್ರೂಟ್ಸ್ ತಿನ್ಕೊಂಡು ಎಂಜಾಯ್ ಮಾಡ್ತಾ ಟ್ರಿಪ್‌ನ ಸ್ಟಾರ್ಟ್ ಮಾಡಿದ್ವಿ. ಜಾಕ್ ಫ್ರೂಟ್ ಅಂತೂ ಇಲ್ಲಿ ಸಖತ್ ಸ್ವೀಟ್ ಆಗಿರುತ್ತೆ. ನನಗಂತೂ ಈ ಟೋಲಲ್ಲಿ ಜಾಕ್ ಫ್ರೂಟ್ಸ್‌ನ ಯಾವತ್ತೂ ಬಿಟ್ಟೇ ಇಲ್ಲ. ಬಂದಾಗೆಲ್ಲ ತಗೊಂಡು ತಿಂದ್ಬಿಟ್ಟಿದ್ದೀನಿ. ಒಂದು 5 ಪ್ಯಾಕೆಟ್ಸ್ ಎಲ್ಲ. ಅವರು ಬಂದು ಪಾಪ ಕೇಳ್ತಾ ಇರ್ತಾರಲ್ಲ, ಅವ್ರಿಗೋಸ್ಕರ ಏನಾದ್ರು ತಗೊಳ್ಳೋಣ ಅಂತ ಫಸ್ಟ್ ಟೈಮ್ ತಗೊಂಡೆ. ಬಟ್ ಸಖತ್ ಸ್ವೀಟ್ ಆಗಿತ್ತು. ಸೊ ಹೋಗ್ತಾ ಹೋಗ್ತಾ ಟೈಮ್ ಆಗೇ ಬಿಡ್ತು. 1:30 ಅನ್ನೋಷ್ಟರಲ್ಲಿ ಯಾಕೋ ಹೊಟ್ಟೆ ಹಸಿತಾ ಇತ್ತು ಅಂತ ನನ್ನ ಫೇವರೆಟ್ ಹೋಟೆಲು ಒಂದು ಲಾಗಲ್ಲಿ ನೀವು ನೋಡಿರ್ಬೋದು ಲಾಸ್ಟ್. ಆದರೆ ಈ ಲಾಗಲ್ಲಿ ನಿಮಗೆ ಕಂಪ್ಲೀಟ್ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ ಬನ್ನಿ. ನನಗಂತೂ ಈ ಹೋಟೆಲ್ ತುಂಬ ಕ್ರೇವಿಂಗ್ಸ್ ಆಗ್ತಾ ಇತ್ತು ಪ್ರೆಗ್ನೆನ್ಸಿ ಇದ್ದಾಗಿಂದ. ಬಟ್ ಪ್ರವಿಗೆ ಆಪ್ರೇಷನ್ ಆಗಿರೋದ್ರಿಂದ ನಾವು ಹೋಗೋಕ್ಕಾಗಿರ್ಲಿಲ್ಲ. ಸೊ ಇವಾಗ ಟೈಮ್ ಕೂಡ ಬಂತು. ನನಗೂ ಕ್ರೇವಿಂಗ್ಸ್ ಕೂಡ ಎಂಜಾಯ್ ಮಾಡಿದೆ. ಹಿರಿವೂರ್ ಟೋಲಿಂದ ಸ್ವಲ್ಪ ಮುಂದ್ಗಡೆ ಬರುತ್ತೆ. ಸೊ ಈ ಡಾಬಾ ಮಾತ್ರ ಸಖತ್ ಅಂದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ ಫುಡ್ಡು. ಪ್ರೈಸ್ ವೈಸು, ಕ್ವಾಂಟಿಟಿ ವೈಸು, ಕ್ವಾಲಿಟಿ ವೈಸು ಎಲ್ಲಾನು ಸೂಪರ್ ಇಲ್ಲಿ. ನೀವು ಏನಾದರೂ ದಾವಣಗೆರೆ ಹೈವೇ ಬ್ಯಾಂಗ್ಳೂರ್ ಟು ದಾವಣಗೆರೆ, ಧಾರವಾಡ, ಹುಬ್ಳಿ ಈ ಥರ ಓಡಾಡ್ತಾ ಇದ್ರೆ ಸೊ ಇಲ್ಲಿ ಹೋಗಿ ಫುಡ್‌ನ ಎಂಜಾಯ್ ಮಾಡಿ ಅಂತ ನಾನು ಹೇಳ್ತೀನಿ. ಈ ಹೋಟೆಲ್ ಏನಾದರೂ ಬ್ಯಾಂಗ್ಳೂರಲ್ಲಿ ಇದ್ಬಿಟ್ಟಿದ್ರೆ ಲೈನ್ ಅಲ್ಲ. ನಾನು 3 ಅವರ್ಸ್ ಎಲ್ಲ ವೇಟ್ ಮಾಡಿಬಿಟ್ಟು ಊಟ ಮಾಡಬೇಕಾಗುತ್ತೆ. ಆ ಥರ ಆಗ್ತಿತ್ತು. ಸೊ ಇಲ್ಲಿ ಬಂದಿದೆ. ಬಟ್ ಯಾರಿಗೂ ಟೇಸ್ಟ್ ಗೊತ್ತಿಲ್ಲ ಅನ್ಸುತ್ತೆ. ನನಗಂತೂ ಇಲ್ಲಿ ಟೇಸ್ಟ್ ಮಾತ್ರ ಸಖತ್ ಅಂದರೆ ಸಖತ್ ಇಷ್ಟ. ನೀವು ಹೋಗಿ ಟ್ರೈ ಮಾಡಿ. ಹಾಗೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಅಷ್ಟು ಚೆನ್ನಾಗಿದೆ, ನೀವು ತಿಳಿಸ್ತೀರಾ ಹೋದ್ರೆ. ಸೊ ಪಂಜಾಬಿ ಸ್ಟೈಲ್ ಇದು ಡಾಬಾ. ಈ ಡಾಬಾನಲ್ಲಿ ಎಲ್ಲ ಪಂಜಾಬಿಯನ್ಸ್ ಯಾವ ಥರ ಕೂತ್ಕೊಂಡು ಊಟ ಮಾಡ್ತಾರೆ ಆ ಥರ ಎಲ್ಲ ಆಂಬಿಯನ್ಸ್ ಕೂಡ ಇಟ್ಟಿದ್ದಾರೆ. ಹಾಗೆ ಅಲ್ಲೂ ಹೋಗಿ ಊಟ ಮಾಡ್ಬೋದು. ಇಲ್ಲೂ ಕೂಡ ಊಟ ಮಾಡ್ಬೋದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಚೇರಲ್ಲಿ ಕೂತ್ಕೋಬೋದು. ಬಟ್ ಆ ಥರ ಹೋಗಿ ಕುತ್ಕೊಂಡು ತಿಂದರೆ ತುಂಬ ಎಂಜಾಯ್ ಮಾಡ್ಬೋದು ಅಂತ ನಾನು ಅನ್ಕೋತೀನಿ. ಅಷ್ಟರಲ್ಲಿ ಮೇಡಮ್ ಅವ್ರು ಇಡ್ಲಿ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಫಸ್ಟ್ ಅವ್ರದ್ದು ಮುಗಿಸ್ಬಿಡೋಣ ಅಂತ ಅವ್ರಿಗೊಂದು 2 ಇಡ್ಲಿ ತಿನ್ನಿಸ್ದೆ. ಸೊ ಅಲ್ಲಿ ಸಾಂಬಾರು ಬೇಕಿತ್ತು ಅಂತ ಅಲ್ಲಿ ಆರ್ಡರ್ ಮಾಡಿಬಿಟ್ಟು ಸಾಂಬಾರೆಲ್ಲ ಹಾಕ್ಸ್ಕೊಂಡು ಸಿಹಿಯಂದು ಊಟ ಕೂಡ ಮುಗಿತಾ ಬಂತು. ಅಷ್ಟರಲ್ಲಿ ನಮ್ಮ ಪ್ರವಿ ಮತ್ತು ಪ್ರವಿ ಫ್ರೆಂಡ್ ಒಬ್ಬರು ಹೋಗಿ ಎಲ್ಲ ಚೆಕ್ ಮಾಡ್ತಾ ಇದ್ರು ಅಲ್ಲಿ ಏನೇನಿದೆ, ಯಾವಾಗ ಸ್ಟಾರ್ಟ್ ಆಗಿದೆ ಹೋಟೆಲ್ಲು ಏನು ಅಂತ. ಬಟ್ ಫುಡ್ ತಿನ್ನುವಾಗ ನೋಡಿ, ನಮ್ಮ ಎಕ್ಸ್‌ಪ್ರೆಷನ್ಸ್ ನೋಡಿ, ಹಾಗೆ ನಮ್ಮ ರಿವ್ಯೂ ನೋಡಿ ಹೆಂಗಿರುತ್ತೆ ಅಂತ. ಸೊ ಈ ಪಂಜಾಬಿ ಸ್ಟೈಲಲ್ಲೆಲ್ಲ ಲಸ್ಸಿ ತುಂಬಾನೇ ಫೇಮಸ್ಸು. ನಾನಂತೂ ಲಸ್ಸಿ ಮಿಸ್ ಮಾಡೋದೇ ಇಲ್ಲ. ಪನ್ನೀರ್ ಮಸಾಲ ನಾವು ಆರ್ಡರ್ ಮಾಡಿದ್ದು, ಹಾಗೆ ಬಟರ್ ರೋಟಿ, ಹಾಗೆ ಬೆಂಡಿ ಫ್ರೈ, ಬೆಂಡಿ ಮಸಾಲ, ಹಾಗೆ ಆ ಚಿಲ್ಲಿ ಅದ್ರ ಜೊತೆ ಎಲ್ಲ ತಿಂತಾ ಇದ್ರೆ ಸಖತ್ ಅಂದ್ರೆ ಸಖತ್ ಟೇಸ್ಟ್ ಗುರು. ಮಾತ್ರ ಯಾರು ಮಿಸ್ ಮಾಡಕ್ಕೆ ಖಂಡಿತ ಇದೇ ಹೋಟೆಲ್ ಹೋಗಿ ಅಂತ ಸಜೆಸ್ಟ್ ಮಾಡ್ತೀನಿ ನಿಮ್ಗೆಲ್ಲರಿಗೂ. ಹಂಗಿದೆ ಟೇಸ್ಟ್? ಹೇಳಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿದೆ. ಟೇಸ್ಟ್ ಹೆಂಗಿದೆ? ನಮ್ಮ ಅಕ್ಷಯ್ ಅವರ ರಿವ್ಯೂ ಇವಾಗ ಯಾವ್ದಾವ್ದು ಹೆಂಗೈತೆ ಹೇಳಪ್ಪ. ಬೆಂಡಿ ಮಸಾಲ ಹೆಂಗೈತಿ? ಫುಲ್ ಟೇಸ್ಟ್. ಇದು ಇದು ಪನ್ನೀರ್ ಬಟರ್ ಮಸಾಲ ಭಾರಿ ಟೇಸ್ಟ್. ಇದ್ಯಾವುದು? ಟೊಮೊಟೊ ರೈಸ್. ಟೊಮೊಟೊ ರೈಸ್. ಸಿಯಾ ಪಾಪಾ.
ಹೆಂಗಿದೆ? ನಮ್ಮ ಅಕ್ಷಯನ್ ಕೇಳು. ಅಲ್ಟಿಮೇಟ್ ರೈಸ್ ನೋಡಲ್ಲೇ. ಟೊಮ್ಯಾಟೊ ರೈಸ್ ಅನ್ಸ್ತಲ್ಲ, ಡಿಫ್ರೆಂಟ್ ಫ್ಲೇವರ್ ಅದು. ಒಂಥರ ಏನು ಟೀ ರೈಸು, ಮಸಾಲೆ ಟೊಮ್ಯಾಟೊ ರೈಸು. ರೈಸ್ ಅಕ್ಷಯ್ ಹೆಂಗಿತ್ತಪ್ಪ ಊಟ? ಅಕ್ಷಯ್ ಹೆಂಗಿತ್ತು ಊಟ? ಬೆಸ್ಟ್. ಬೆಸ್ಟಾ? ಎಷ್ಟು ಕೊಡ್ತಿ? 10 out of 10 ರೇಟಿಂಗ್. 10 out of 10 ರೇಟಿಂಗ್ಸ್. ಗಾಯ್ಸ್ ನೋಡಿ, ಯಾರಾದರೂ ಬೆಂಗಳೂರಿಂದ ಹುಬ್ಬಳ್ಳಿ ಕಡೆ ಹೋಗ್ತಾ ಇದ್ರೆ ಲೆಫ್ಟ್ ಸೈಡ್ಗೆ ಬರುತ್ತೆ. ಯಾವ ಟೋಲ್ ಅದು? ಹಿರಿಯೂರು ಟೋಲಿಂದ ಒಂದು 10-15 ಕಿಲೋಮೀಟರ್ಸ್ ಹಿಂದೆ ಇದೆ. ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ. ಯಾಕೆ ನನಗೆ ಯಾಕೆ ಕೊಡತ್ತೆ? ಅಕ್ಷಯ ಚಾಕಿ ಕೊಡಪ್ಪ. ಅಕ್ಷಯ್ ಅಂಕಲ್ ಕಡೆ ಚಾಕಿ ಇಸ್ಕೋ. ಅಂಕಲ್ ಕಡೆ ಚಾಕಿ ಇಸ್ಕೋ. ವೆದರ್ ಮಾತ್ರ ಏನು ಚಿಲ್ಲಾಗಿತ್ತು ಗೊತ್ತಾ ನಿನ್ನೆ. ಸೊ ನಾವು ಟ್ರಿಪ್ ಸ್ಟಾರ್ಟ್ ಮಾಡಿದ್ದು ನಿನ್ನೆ, ಬಟ್ ಇಲ್ಲ ಆಗೋ ನಾಳೆ ಬರುತ್ತೆ ಅಂತ ನಾನು ಈ ಲಾಗಲ್ಲಿ ಇವತ್ತು ಅಂತ ಹೇಳ್ತಾ ಇದ್ದೀನಿ. ಟ್ರಿಪ್ನ ನಾವು 10th ಸ್ಟಾರ್ಟ್ ಮಾಡಿದ್ವಿ. ಸೊ ನಾವು 10th ಹೋಗ್ಬಿಟ್ಟು ಶಿವಮೊಗ್ಗದಲ್ಲಿ ಸ್ಟೇ ಮಾಡಿ, ಪ್ರವಿ ಕಸಿನ್ದು ಒಬ್ರದ್ದು ಪಾಪು ಆಗಿತ್ತು. ಸೊ ಬಾಯ್ ಬೇಬಿ ಅದನ್ನೆಲ್ಲ ನೋಡಿಕೊಂಡು ಸಿಯಾಗ್ ತೋರಿಸಿ, ಸಿಯಾನ್ ತಮ್ಮ ಅವನು, ಮುಂದೆ ಹೋಗೋಣ ಅಂದ್ಕೊಂಡ್ವಿ. ಸೊ ಆನ್ ದ ವೇ ಹಾಗೆ ಕಾಫಿ ಎಲ್ಲ ಕುಡಿದು ಶಿವಮೊಗ್ಗ ಕೂಡ ಆನ್ ದ ವೇ ಬಂದೇ ಬಿಡ್ತು. ಅಷ್ಟರಲ್ಲಿ ಎಂಜಾಯ್ ಮಾಡಿಕೊಂಡು ಶಿವಮೊಗ್ಗ ತಲುಪಿದ್ವಿ. ಸೊ ಶಿವಮೊಗ್ಗದಲ್ಲಿ ಒನ್ ಡೇ ಸ್ಟೇ ಕೂಡ ಇತ್ತು. ಇನ್ನೇನು ನೈಟ್ ಆಗಿಬಿಡ್ತಲ್ವಾ. ಸೊ ಪಾಪು ನೋಡೋಷ್ಟರಲ್ಲಿ ಒಂದು 8:30 ಆಗೋಯ್ತು. ಸೊ ಅದಕ್ಕೆ ಸ್ಟೇ ಮಾಡಿಬಿಟ್ಟು ಮಾರ್ನಿಂಗ್ ಬೇಗ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ನಿಮಗೆ ಇವಾಗ ಸ್ವಲ್ಪ ಪ್ಲೇಸ್ ಗೊತ್ತಾಯಿತು ಅಂತ ಅನ್ಕೋತೀನಿ. ಇನ್ನು ಮುಂದೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಸೊ ಶಿವಮೊಗ್ಗ ಬಂತು. ನಮ್ಮ ಸಿಯಾ ಬೇಬಿ ಪಾಪು ನೋಡೋಕ್ಕೆ ತುಂಬ ಅಂದರೆ ತುಂಬ ಆತರಿಸ್ತಿದ್ದಾಳೆ. ಅವಳದು ಆಯಿತು. ಇವಂದು ಬರುತ್ತೆ, ರಾಮ್ ಅಂತ ಇದ್ದಾನೆ ಅವ್ರ ಅಣ್ಣ. ಸೊ ಅವ್ರ ತಮ್ಮ ಬಂದಿದ್ದಾನೆ ಅಂತಂದಿದ್ದಕ್ಕೆ ನೋಡಬೇಕು ಅಂತ ತುಂಬ ವೇಟ್ ಮಾಡ್ಕೊಂಡು ಹೋಗಿದ್ದಾಳೆ. ಬಟ್ ಪದೇ ಪದೇ ಕೈಯಲ್ಲಿ ಕೊಡು, ತೋರಿಸು ಅಂತ ಅಂತಿದ್ದು ಹಾಸ್ಪಿಟಲಲ್ಲಿ. ನಾನು ಕೂಡ ಪಾಪುನೆಲ್ಲ ಎತ್ಕೊಂಡು ಸಖತ್ತಾಗಿ ಮುದ್ದಾಡಿ ಸಿಯಾನ ಅಣ್ಣನ ಮೀಟ್ ಮಾಡಿಸಿದ್ವಿ ಸಿಯಾಗೆ. ನೋಡಿ ಸಿಯಾ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾಳೆ ಪಾಪು ನೋಡ್ತಾ. ಹೆಂಗ್ ಮಲ್ಕೊಂಬಿಟ್ಟಿದೆ ಅಂತಾಳೆ ನಮ್ಮ ಮುದ್ದು ಮರಿ. ಸಿಯಾ ಹೇಳ್ತಾ ಇದ್ದಾಳೆ ರಾಮ್ಗೆ, ನಾನು ನಿನ್ನ ತಮ್ಮನ ಎತ್ಕೊಂಡು ಹೋಗ್ಬಿಡ್ತೀನಿ ಅಂತ ಗೊತ್ತಾ. ಅವನಂತಿದ್ದಾನೆ ಬೇಡ ಅಂತ. ಇವರಿಬ್ಬರದು ಕಾನ್ವರ್ಸೇಷನ್ ನೋಡ್ಬಿಟ್ರೆ ಸಖತ್ ನಗು ಬರುತ್ತೆ. ಸೊ ಹಾಸ್ಪಿಟಲಲ್ಲಿ ಬೇಬಿ ಶೂಟ್ ಕೂಡ ಮಾಡಿಬಿಟ್ಟು ಅವ್ರಿಗೆ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಮಾಡಿ ಕೊಟ್ಟಿದ್ದಾರೆ. ಸಖತ್ತಿತ್ತು. ಫೋಟೋಸ್ ಕೂಡ ಬಂದಿತ್ತು. ಅದು ಕೂಡ ನಾನು ನೋಡಿದೆ, ಜಸ್ಟ್ ಬಂದಿತ್ತು. ನಾನು ಫಸ್ಟ್ ನೋಡಿ ವಾವ್ ಅಂದ್ಕೊಂಡೆ. ಸಿಯಾನು ನೋಡ್ತಾ ಇತ್ತು. ಅವತ್ತೇ ಮಾಡ್ತಾರೇನೋ. ಹೌದಾ? ಈ ಪಾಪು ನಿಂತಾರೆ ಇದಲ್ಲ.
ಇದು ನಿನ್ ತರ ಇದೆ, ಅವನು ಅವ್ರ ತರ ಇದೆ. ನೋಡು ಇದ್ರಲ್ಲಿ ಗೊತ್ತಾಗ್ತಿದೆ. ಹ್ಮ್. ಪಾಪು ಡೈಪರ್ ಹಾಕತ್ತಾಳೆ. ಕೈ ಹಿಡ್ಕೊ ಅಷ್ಟೇ, ಇಲ್ಲಿ ಕೈ ಹಿಡ್ಕೊ ಹಿಡ್ಕೊಳ್ಳುತ್ತೆ. ನಾವ್ ಎತ್ಕೊಳ್ಳೋದಕ್ಕೆ ಬಂದಿರೋದು. ಸೊ ಮನೆಗೆ ಬಂದ್ಬಿಟ್ಟು ರಾಮ್ ಜೊತೆ ಬ್ಯಾಟ್ ಇಟ್ಕೊಂಡು ಆಟ ಸ್ಟಾರ್ಟೇ ಮಾಡೇ ಬಿಟ್ಲು ಮೊದ್ಲಿಗೆ ನಮ್ಮ ಚಿನ್ನು ಮರಿ. ಅದೆಲ್ಲ ಕ್ಲಿಕ್ಸ್ ತೊಗೊಂಡಿದ್ದೆ ಚೆನ್ನಾಗಿ ಕ್ಯೂಟ್ ಆಗಿರುತ್ತೆ ಅಂತ. ಸೊ ಈ ಥರ ಇವ್ರದ್ದೆಲ್ಲ ಆಟ ಸ್ಟಾರ್ಟ್ ಆಗಿತ್ತು. ಸಖತ್ತು ಎಂಜಾಯ್ ಮಾಡಿದ್ಲು ಆ ನೈಟ್ನ. ಆ ನೈಟ್ ಅನ್ನೋದಕ್ಕಿಂತ ನಿನ್ನೆ ನೈಟು. ಇವಳಿಗೆ ಮಕ್ಳಿದ್ಬಿಟ್ರೆ ಸಾಕು. ಮಕ್ಳಿಗೆ ಅಷ್ಟೇ ಅಲ್ವಾ, ಮಕ್ಳಿದ್ಬಿಟ್ರೆ ಸಖತ್ ಎಂಜಾಯ್ ಮಾಡ್ತಾರೆ. ಸೊ ನೋಡಿದ್ರಲ್ಲ ನಮ್ಮ ಈ ಲಾಗ್ ಹೇಗನ್ನಿಸ್ತು. ಒಂದು ಸರ್ಪ್ರೈಸ್ ಇದೆ, ಇನ್ನು ಮುಂದೆ ಎಲ್ಲ ಗೊತ್ತಾಗುತ್ತೆ. ಬೇಬಿ ಮೂನ್ ಅಂದರೆ ಕಂಟಿನ್ಯೂ ಆಗಿ ನೀವೆಲ್ಲ ವೀಡಿಯೋಸ್ ನೋಡಿ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಹೀಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ಬೇಬಿ ಬರೋಷ್ಟರಲ್ಲಿ ಅಟ್ಲೀಸ್ಟ್ 1K ಫಾಲೋವರ್ಸ್ ಆದರೂ ರೀಚ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಎಲ್ಲ ನನಗೆ ಖಂಡಿತ ಬೇಕೇ ಬೇಕು. ಪ್ಲೀಸ್ ಸಪೋರ್ಟ್ ಮೀ. ಹಾಗೆ ನೋಡಿದ್ರಲ್ಲ ಈ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟ್ ಲಾಗಲ್ಲಿ ಬೇಗನೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಅಲ್ಲ, ಒಂದು ಕಂಟಿನ್ಯೂ ಇದ್ರದ್ದು ಲಾಗೊಂದಿಗೆ ನಿಮ್ಮೊಟ್ಟಿಗೆ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ, thanks for watching. Please like, share and comment. Subscribe my channel. Till then, take care. Coming soon. Bye bye.